ತಿಳಿದವಾಗ ದೂರ ಇಲ್ಲ ದೇವರ ತಿಳಿದವಾಗ ಈ ಲೋಕದೊಳಗ ಹುಟ್ಟಿ ಬೇಕಾಗಿ ಹೋಗಬೇಕು 4 ಮಂದಿ ಒಳಗ ಇರುವುದರೊಳಗ 4 ಮಂದಿ ಒಳಗ ಹೋಗುವುದರೊಳಗ 4 ಮಂದಿ ಒಳಗ ಗಿಯಾಗ ಗಾಗಿಯಾಗ ಈ ಲೋಕದೊಳಗ ಹುಟ್ಟಿ ಬೇಕಾಗಿ ಹೋಗಬೇಕು 4 ಮಂದಿ ಒಳಗ ಇರುವುದರೊಳಗ 4 ಮಂದಿ ಒಳಗ ಹೋಗುದ್ರ ಒಳಗ 4 ಮಂದಿ ಒಳಗ ಜಿಯಾಗ ಗಾಗಿಯಾಗ ಕೈಯ ಬಾಯಿ ಕಚ್ಚಿ ಪಚ್ಚಿ ಎದ್ದಾವಾಗ ಕೈಯ ಬಾಯಿ ಕಚ್ಚಿ ಪಚ್ಚಿ ಎದ್ದಾವಾಗ ಅಮ್ಮ ಕಚ್ಚಿ ಪಿಚ್ಚಿ ಅಲ್ರಿ ಇಲ್ವಾ ಕಚ್ಚಿಲೆ ಪಚ್ಚಿ ಇರ್ಬೇಕು ಕಚ್ಚಿ ಪಿಚ್ಚಿ ಇದ್ದವ್ ಕೆಲಸ ಕೊಡಂಗಿಲ್ಲ ಹಾ ಯಾಕಂದ್ರೆ ದೇವರ ತೇಳಿ ನಾವು ಅದರ ಪಾಲಿಗೆ ದುಡುಕೋಬೇಕಾದ್ರೆ ಹೌದು ಏನು ಅದಕ್ಕೆ ಹೇಳ್ಯಾರು ಏನಂತ ದೂರ ಇಲ್ಲ ದೇವರ ತಿಳಿದವಗೋ ಹೌದು ಕೈಯ ಬಾಯಿ ಕಚ್ಚಿ ಪಚ್ಚಿ ಇದ್ದವಗೋ ಇದ್ದವಂಗೋ ಸತ್ಯ ಮಾತ ಬಂದ ಒತ್ತಿ ಬೀಳುದ ಕೈಲಾಸವನ ಮನಿ ಒಳಗೋ ಹೌದ್ರಲೆ ಕಚ್ಚಿಲೆ ಪಚ್ಚಿದ್ರ ಅಷ್ಟರ್ಲೆ ಇತ್ರಗತ್ಲೆ ವರ್ಷಕ್ಕೊಮ್ಮೆ ಕಚ್ಚಿಲೆ ಡಿಲ್ಲ ಆಗಿ ಮಂದಿ ಕೈಯಾಗ ಬುಟ್ಟಿ ಡಬ್ಬ ಹಾಕಿ ಬಡಿಸ್ಕೊಂಡು ದೇವ್ರಿದ್ದು ಅಂದ್ರೆ ಅದಕ್ಕೇನು ಮಾಡುದ್ರಿ ಜೋಕುಮಾರ್ ಅಂತ ದೇವ್ರಿದ್ರೆ ಏನ್ ಮಾಡೋದೇನು ಹೌದು ನೋಡ್ರಿ ನೀವು ವರ್ಷಕ್ಕೊಮ್ಮೆ ಹಣದ ಕುಲ್ಲಾನ ಮಾಡೋದು ಮತ್ತೆ ವರ್ಷಕ್ಕೊಮ್ಮೆ ಬಡಿಸ್ಕೊಂಡು ಸಾಗಿದೆ ಹೌದು ಅದಕ್ಕೆ ಹೇಳ್ಯಾರ ತಮ್ಮ ಏನಂತ ಕೈಯ ಬಾಯಿ ಕಚ್ಚಿ ಪಚ್ಚಿ ಎದ್ದಾವಾಗ ಕೈಯ ಬಾಯಿ ಕಚ್ಚಿ ಪಚ್ಚಿ ಎದ್ದಾವಾಗ ಕೈಯ ಬಾಯಿ ಕಚ್ಚಿ ಪಚ್ಚಿ ಎದ್ದಾವಾಗ ಸತ್ಯ ಮಾತ ಬಂದ ಒತ್ತಿ ಬೀಳೋದು ಕೈಲಾಸದ ಮನಿ ಒಳಗ ಗಿಯಾಗ ಗಾಗಿಯಾಗ ಅನ್ನ ಹಾಕಿ ಪುಣ್ಯ ಪಡ್ಕೊಂಡವಾಗ ಅನ್ನ ಹಾಕಿ ಪುಣ್ಯ ಪಡ್ಕೊಂಡವಾಗ ಅನ್ನ ಹಾಕಿ ಪುಣ್ಯ ಪಡ್ಕೊಂಡವಾಗ ಪಲ್ಲಕ್ಕಿ ಪದವಿ ಅವನ ಪಾದಕ ದೊರಕೋದು ಇಲ್ಲೇ ದುಡ್ಕೊಂಡವಾಗ ಏನೊಮ್ಮೆ ಕೇಳೋ ಇಲ್ಲೇ ದುಡ್ಕೊಂಡವಾಗ ಗಿಯಾಗ ಎನ್ನ ಹೊನ್ನ ಮಣ್ಣ ಮುರುತ ಎನ್ನ ಹೊನ್ನ ಮಣ್ಣ ಮುರುದ ಎನ್ನ ಹೊನ್ನ ಮಣ್ಣ ಮುರುದ ಮೋಕ್ಷದ ದಾರಿ ಇವ ಮೊದಲ ಹುಡುಕಿ ಮರಿಯಾಗೋದ್ರೊಳಗ ಮಣ್ಣಿಗೆ ಮರಿಯಾಗೋದ್ರೊಳಗ ಮಂದಿಗೆ ಮರಿಯಾಗೋದ್ರೊಳಗ ಗಿಯಾಗ ಹೋದ ತೊಗ ಬಂದು ಬಾಳಿ ಹೋದ ತೊಗ ಬಂದು ಬಾಳಿಗೆರ್ಯಾಗ ಹೋದ ತೊಗ ಬಂದು ಬಾಳಿಗೆರ್ಯಾಗ ಸಂಸಾರ ಶಿಕ್ಷಣ ಮಾಡಿ ಸಾಗಿ ಸ್ವರ್ಗ ಅಪ್ಪನ ಹೇಳಿದ್ರ ಹೇಗೋ ಬಾಳಿಗೆರಿ ವಸ್ತಾದ ಹೇಳಿದ ಹೇಗೋ ವಸ್ತಾದ ಅಪ್ಪನ ಹೇಳಿದ ಹೇಗೋ ಗಿಯಾಗ ಸಂಸಾರ ಶಿಕ್ಷಣ ಮಾಡಿ ಸಾಗಿ ಸ್ವರ್ಗ ಅಪ್ಪನ ಹೇಳಿದ ಹೇಗೋ ಬಾಳಿಗೆರಿ ವಸ್ತಾದ ಹೇಳಿದ ಹೇಗೋ ಗಿಯಾಗ ಏನ್ ಹೇಳ್ತಾರ ತಮ್ಮ ಏನ್ ಹೇಳ್ತಾರೀಗ ಯಾವ ನೀಲಾವತಿದೊಂದು ಭಕ್ತಿ ಸಾರ ಚರಿತ್ರೆ ಹಿಡಿಬೇಕಾಗೈತಿ ಆದ್ರೆ ನಮ್ಮ ಗಂಡ ಹಾಡೋರು ಇನ್ನೊಂದು ಮಾತು ಹೇಳ್ಯಾರಿಪ್ಪ ಹೆಂಗ್ರಿ ಹಂದಿ ಮರಿ ನಂದಿ ಆದಿತ್ಯೇನೋ ಹೌದು
ಅಂದ್ರೆ ಏನು ಹಾ ಹಾ ಹಂದಿ ಮರಿ ನಂದಿ ನಂದಿ ಆಗ್ಲಕ್ಕ ಬರಂಗಿಲ್ಲ ಅಂತ ಹೇಳ್ತಾರಿಪ್ಪ ಎಂತಾದು ನಿಮ್ಮದು ಕರ್ಮ ಹೆಂಗ್ರಿ ನಿಮ್ಮದು ನೀವೇ ಬೇಕೋತೀರಿ ಅಲ್ಲೋ ಎಂತಾದ್ರು ನಿಮ್ಮ ಧರ್ಮ ಗೊತ್ತಿಲ್ಲ ಅವನಿಗೆ ಹಂದಿ ಆದವ್ರು ಯಾರು ತಳದಾಗ ಅದರೇ ವಿಚಾರ ಮಾಡಿ ಏನ ಮಾಡಿಲ್ರಿ ಅವ ಹಾ ಆ ವಿಚಾರ ಮಾಡಿದ್ರಿ ಈ ಪದನ ಹಾಡ್ತಿದ್ದಿಲ್ಲ ಅವ ಗೋಪಿಕಾಸ್ತ್ರೀಯರನ್ನ ಓದ ನರಕದ ಕ್ವಾಟಿ ಒಳಗ ನರಕಾಸುರ ದೈತ್ಯ ಇಟ್ಟಾಗ ಹೌದು ಹಂದಿ ಆದಾವ ನೀನ ಹೌದು ಹಂದಿಯಾಗಿ ಹೋದಾವ ನೀನ ಹೌದು ಹೋಗ್ಯಾನ ನಂದಿಯಾಗಿ ನಿತ್ತಾವ್ ನೀನ ಹೌದು ನಿಮ್ಮಲ್ಲೇ ಇಂಥ ತಿಗಡಿದ್ದು ಅಂದ್ರೆ ಇನ್ನು ಮತ್ತೊಬ್ರನ್ನ ಹೆಂಗ ಮೆಟ್ಟಿಗೆ ನೀವು ಹಚ್ತೀರಿ ಹೌದು ಒಂದು ನಮ್ಮ ಅಕ್ಕ ಮಾದಿ ವಿಷಯ ಹೇಳ್ದಾಗ ಹೆಂಗೆ ಹೇಳ್ದ ಅದೆಲ್ಲ ಈಗ ಬ್ಯಾಡ್ತಮ್ಮ ಎಟ್ಟು ಗಾಯ ಆಗೈತಿ ಅಟ್ಟಮಲ್ಲಮ್ಮ ಹೌದು ಊರದು ಸಾಬ್ರಿ ಕೊಟ್ಟಂಗಿಲ್ಲ ಈಗ. ಹಾ 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 ನೋಡು ಹೇಳ್ರಿ ಮತ್ತೆ ಇನ್ನೊಂದು ಮಾತು ಹೇಳ್ರಿ ಮತ್ರಿ ಎಲ್ಲ ನನ್ನಿಂದ ನಾನ ದೊಡ್ಡವ ನಾನ ಹೆಚ್ಚಿನವ ಹೌದು ಈ ಶರೀರ ಅಂದ್ರೆ ಕಮ್ಮಿ ಐತಿ ಜೀವ ಅಂದ್ರೆ ದೊಡ್ಡದೈತಿ ಅಂತ ಹೇಳಿದಿ ಹೌದು ಹೇಳ್ರಿ ಮತ್ತೆ ಇನ್ನೊಂದು ಮಾತು ಹೇಳ್ರಿ ಅವ್ರು ಮತ್ತೇನ್ರಿ ನಿನಗ ವಯಸ್ಸಾತಂದ್ರೆ ಹಾ ಈ ಶರೀರ ಚರ್ಮ ಐತ್ಲೇ ಇದೆ ಹೌದು ಸುವಿಚರಣ ತನು ಮನಸ್ಸ ಆಸಂ ಶಕ್ತಿ ಸತ್ವಾಪತಿ ಹೌದು ತುರಿದೇಹ ಪದಾರ್ಥ ಭಾವನೆ ಅನ್ನುವಂಥ 7 ಪದರ ಚರ್ಮ ಹೌದು ಇದು ಮುದ್ದ್ಯಾಕಾಗತೈತಿ ಹಾ, ಹಾ. ಇದಕ್ಕೆ ವಯಸ್ಸಾಗತೈತಿ ಒಳಗೆ ಜೀವಕ್ಕೆ ವಯಸ್ಸಾಗಂಗಿಲ್ಲ ಆಗಂಗಿಲ್ಲ ಶರೀರಕ್ಕೆ ಆದಂಗ ಜೀವಕ್ಕೆ ಆಗಂಗಿಲ್ಲ ಅಂತ ಹೇಳ್ರಿ ಅವ್ರು ಹೇಳ್ತಾರಲ್ರಿ ಅದಕ್ಕೆ ಒಂದು ವಿಚಾರ ಮಾಡೋ ಮಾತೈತ್ರಿ ಕುತ್ತಂತ ದೈವಕ್ಕೆ ಹೇಳೋದೇನಂದ್ರೆ ಹೆಂಗ್ರಿ ಈಗ ಮನುಷ್ಯಾಗ ಇದ್ದಾಗ ಹಾ ಹಾ ಹೌದು ಈ ನಮ್ಮ ಬಸವಣ್ಣಾಗ ವಯಸ್ಸೈತಿ ಐತಲ್ರಿ 35 ವಯಸ್ಸದು ನಡೆದೈತಿ ಈಗ ನಡ್ದದ್ರಿ ನಿನ್ನ ಬಾಯಿ ಒಳಗೆ ನೀರು ಹಾಕ್ಕೊಂಡ ಉಮ್ಗುಳಿಸಿ ನೀರು ಹೊರಗೆ ಚೆಲ್ಲಿದ್ರೆ ಹಾ ಹಾ ನಿನ್ನ ಬಿಟ್ಟು ಒಂದು ಮಾರು ನೀರು ಹೊರಗೆ ಬೀಳ್ತಾವ ಹೋಗ್ದ ಒಂದು ಮಾರು ಹೋಗ್ತಾವಲ್ರಿ ಮುಂದ ಒಳಗೆ ನಮ್ಗೆ ಜೀವಕ್ಕೆ ಒಟ್ಟ ವಯಸ್ಸಾಗಿಲ್ಲ ಅಂದಿ ಆಗಿಲ್ಲ ಅಂದಾರ ಬಾಯಿ ಒಳಗೆ ನೀರು ಹಾಕ್ಕೊಂಡು ಉಮ್ಗುಳಿಸಿ ಚೆಲ್ಲಿದ್ರೆ ನಿನ್ನ ಬಿಟ್ಟು ಒಂದು ಮಾರು ಹೊರಗೆ ಬೀಳ್ತಾವ ಬೀಳ್ತಾವಲ್ರಿ ಅದ ವಯಸ್ಸಾತಂದ್ರೆ ಹಾ ಹಾ ಶರೀರಕ್ಕೆ ವಯಸ್ಸಾಗೈತಿ ಯಾಕೆ ಕಬಲಿ ಕೊಡ್ತಾನ ಹೌದು ನಿನ್ನ ನೀರು ಒತ್ತಾಟಿರ್ಲಿ ಹಾ ನೀ ಉಗುಳಿದು ಉಗುಳ ಹೊಳ್ಳಿ ನಿನ್ನ ಮೈ ಮೇಲೆ ಬೀಳ್ತೈತಿ ಒಳಗಿನ ಒಂದು ಮುಗಿದಿರ್ತೈತಿ ತಗದು ಹಾ ಒಳಗಿಂದ ಅಟ್ಟಿ ಉಳಿಬೇಕಾಗಿತ್ತಲ್ಲ ಒಳಗಿನ ನಮ್ಗೆ ಇದ್ದಿದ್ದಿಲ್ಲ ನಾವಾಗ ತಾಕತ್ತು ನಾ ಕೇಳ್ತ ನಿನಗೆ ಹಾ ಬೇಕಲ್ಲ ಒಳಗೆ ಜೀವಿದ್ರೆ ಮಾತಾಡ್ತಿ ಹಾಡ್ತಿ ಕುಣಿತಿ ಉಣ್ತಿ ತಿತ್ತಿ ಬರ್ತಿ ಅಂತ ಹೇಳಿದಿ ಹೇಳ್ತಾರಲ್ರಿ ಒಳಗೆ ಜೀವಿದ್ರ ಮಾತಾಡ್ಲಕ್ಕ ಬರ್ತೈತಿ ಹೌದು. ಜೀವಿದ್ರ ನಿನಗೆ ಹಾಡ್ಲಕ್ಕ ಬರ್ತೈತಿ ಬರ್ತೈತಿ. ಜೀವಿದ್ರ ನಿನಗೆ ಜೀವಂತ ಕರಿತಾರ ಇವ್ಲಕ್ಕ ನಿನಗೆ ಹೆಣ ಅಂತಾರಂದಿ ಹೌದು ಜೀವಿದ್ರ ಹಾಡ್ಲಕ್ಕ ಬರ್ತೈತಿ ಹೌದು ಮಾತಾಡ್ಲಕ್ಕ ಬರ್ತೈತಿ ಬರ್ತೈತಿ ಇಷ್ಟು ಜೀವನ ಬೆರಳಿಸಿ ಹೇಳ್ತಿ ಅಂದ್ರೆ ಹಾ ಒಳಗೆ ಜೀವ ಇರ್ತೈತಿ ಖರೆ ಒಬ್ಬೊಬ್ಬರಿಗೆ ಮಾತಾಡ್ಲಕ್ಕ ಬರಂಗಿಲ್ಲ ಹೌದು ಹೆಂಗ್ರಿ ಇದು ತಮ್ಮ ಹಾ ನೋಡಿ ಕಲಿಯುಗದೊಳಗೆ ಈಗ ಎಷ್ಟೋ ಮಾನವರಿಗೆ ಆಗಲಿ ಹೌದು 100ದಾಗ 80% ಹೌದು ಸಿಗ್ತಾವಲ್ರಿ ಹುಡುಕ್ಯಾಡ್ದ್ರೆ ಹೆಂಗ ಹಾ ಒಬ್ಬೊಬ್ಬರಿಗೆ ಲಕ್ವ ಹೊಡೆದಿರ್ತೈತಿ ಹೌದು ಹೊಡೆದಿರ್ತವಲ್ರಿ ಹಾ? ಹೌದು ಲಕ್ವ ಹೊಡೆದ ಹಾ ಅರ್ಧ ಕೈ ರೇ ಕಾಲರೇ ಬಾಯಿ ರೇ ಹಂಗ ಗಪ್ಪ ಇರ್ತೈತಿ ಹೌದು ಒಳಗೆ ಜೀವಕ್ಕೆ ಏನೂ ಇಲ್ಲ ಜೀವ ಇದು ತೊಳೆದು ಮುತ್ತಿದ್ದಂಗೆ ಐತಿ ಹೇಳ್ಯಾನ ನಾವು ಹೌದು ಹಾ ಹೌದು. ಜೀವಕ್ಕೆ ಏನೂ ಸಂಬಂಧ ಇಲ್ಲ ಅಂತ ಹೇಳಿದಿ ಏನೂ ಇಲ್ಲ ಜೀವ ಇದ್ರ ಮಾತಾಡ್ಲಾಕ ಬರ್ತೈತಿ ಕುಣಿಲಾಕ ನಗಲಾಕ ತಿನ್ನಾಕ ಬರ್ತೈತಿ ಅಂದಿ ಹಾ, ಹಾ, ಹಾ. ಮತ್ತ ಲಕ್ವ ಹೊಡೆದವಂಗ ಕಾಲಕ್ಕೆ ಎತ್ತಂಗಿಲ್ಲ ಮ್ಯಾಲ ಒಳಗೆ ಜೀವ ಇರ್ತೈತಿಲೆ ಹೌದು ಅದಕ್ಕೆ ಹೊಡೆದಿರ್ತಾನೆ ಒಳಗೆ ಏನೋ ಒಳಗೆ ಅದಕ್ಕೆ ಹೊಡೆದಿರ್ತೈತಿಯೋ ಏನು ಬಸಣ್ಣ ನಿನಗೆ ಹೊಡೆದೈತಿಯೋ ಮೊದಲು ಯಾಕ್ರು ಏನು ಮಾತಾಡ್ತೀರಿ 3 ಮಂದಿ ನೀವು ಹಾ ಕಾಗಿಗೆ ಪಲೆ ಅಲ್ಲ ನಾ ಏನು ಕೇಳತ್ತೆ ನಿನಗೆ ಏನು ಕೇಳಿದ್ರಿ ಜೀವ ಇದ್ರ ಮಾತಾಡ್ಲಕ್ಕ ಬರ್ತೈತಿ ಅಂದಿ ಅಂದ್ರೆ ಹೌದು. ಲಕ್ವ ಹೊಡೆದಾಗ ಮಾತಾಡ್ಬೇಕಲ್ಲ ಹಾ ಮಾತಾಡ್ಬೇಕಾಗಿತ್ತು ಏ ಜೀವಕ್ಕೆ ಹೊಡೆದಿಲ್ಲ ಮ್ಯಾಲ ಶರೀರಕ್ಕೆ ಹೊಡೆದೈತಿ ಅಂತೇಳಿ ಒಳಗೆ ನಮ್ಗೆ ಏನಾಗಿತ್ತು ಹಾ ಅದ್ರ ದಗದು ಬೇರೆ ಐತಿ ನಿನಗೆ ಹುಮ್ಮ ದೇವರ ಅದು ಅಷ್ಟು ಈಜಿ ತಿಳಿಯಂಗಿಲ್ಲ ಸರಳ ಅಲ್ರಿ ಇದು ಅದೇ ಎಲ್ಲ ತಿಳಿಬೇಕಾದ್ರೆ ಮೊದಲ 3 ಒಳಗಿನೂ ಅಳಿಬೇಕು ಹೌದು 3 ಅಳಿಬೇಕು ಹಾ ಹಾ 6 ಅಳಿಬೇಕು 3 ತಿಳಿಬೇಕು ಖರೆ ಅಂದ್ರೆ ಅದು ಕೆಲಸ ಕೊಡ್ತೈತಿ ಕುಲ್ಲ ಬಾಯಿಲೆ ಕೆಲಸ ಕೊಡಂಗಿಲ್ಲ ನಾವು ಬಾಯಿಲೆ ಬ್ರಹ್ಮಜ್ಞಾನ ಹೇಳಕ್ಕ ಹಾ ಎಲ್ಲರಿಗೂ ಬರ್ತೈತಿ ಬರ್ತದ್ರಿ ಬಾಯಿಲೆ ಬ್ರಹ್ಮಜ್ಞಾನ ಹೇಳಕ್ ಬರ್ತದ ಹೌದು ಮತ್ತೆ ಇದು ಅಲ್ಲದ ಇನ್ನೊಂದು ಮಾತಂದಿ ಮತ್ತೇನ್ರಿ ನಿನ್ನ ಶರೀರಕ್ಕೆ ಕಿಮ್ಮತ್ತಿಲ್ಲ ಅಂದಿ ಹೌದು ಶರೀರಕ್ಕೆ ಕಿಮ್ಮತ್ತಿಲ್ಲ ಅಂದಾವ ಹಾ ಹಾ ಸತ್ ನಾಯಿ ಸಾಲಿಲ್ಲೋ ತಮ್ಮ ನಿನಗ ಕುತ್ತ ಒಳಗ ಆಟ ಆಡ್ಲಾಕ ಹೌದು 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 ಖರಿ ಅದ ದ್ರೋಣಾಚಾರ್ಯ ಅವತಾರದೊಳಗೆ ಗೊತ್ತೈತಿಲ್ಲ ನಿನಗೆ ಸುದ್ದಿ ಹಾ ಹಾದಿ ಮೇಲೆ ಬಿದ್ದು ಸತ್ತಿರುವಂತ ನಾಯಿ ಸಹಿತ ಸಾಲಿಲ್ಲ ನಿನಗೆ ಸಾತಿಲ್ಲ ಶರೀರ ಸುಮಾರು ಐತಿ ಅಂದ್ರೆ ಹಾ. ಸತ್ತ ನಾಯಿ ಒಳಗೆ ಹೊಕ್ಕ ಯಾಕೆ ಎದ್ದು ಕಂಡಾಗೋಳೆ ಮಾಡ್ತಿದ್ದಿ 8 ಪಾಲದು ಹಾ ಬ್ಯಾಕ 8 ದಿಕ್ಕಿನ ಕಂಡ ಗೋಳೆ ಮಾಡ್ತಿದ್ದಿ ಏನ್ ಕಾರಣದಿಂದ ಮಾಡ್ದಿ ಅದೆಲ್ಲ ಇನ್ನ ಭಾಳ ಐತಿ ಖರಿ ಬ್ಯಾಡ ರಾಡಿ ಭಕ್ತಿ ಸಾರ್ ಹಿಡಿ ಅಂದಾರಂದ್ರ ತಮ್ಮ ಏನು ಮಾಡಕ್ ಬರಲ್ರಿ ನಡಿ ಅದು ಹಂಗೈತಿ ಅದು ಯಾಕಂದ್ರೆ ಹೋಯ್ತು ಚಂಡಿ ಭಕ್ತಿ ಸಾರ್ ಹಿಡಿತು ಹಾ ಹಾ ಮುಗಿದೋತಿ ಈ ಕಡೆ ಬರ್ಲಾಕ ಬರಂಗಿಲ್ಲ ಅದು ಪಾರಮಾರ್ಥದಗದ ಮುಗಿತಿರೋದು ಪ್ರಪಂಚ ಮಾಡ್ಲಕತ್ರ ಇವೆಲ್ಲ ಬಳಸಬೇಕಾಗ್ತೈತಿ ಹೌದು ವಿಷಯ ಪಾರಮಾರ್ಥ ಹೋತಂದ್ರೆ ಪ್ರಪಂಚ ಮಾಡಿ ಅಲ್ಲಿ ಬಂದಿರ್ತೈತಿ ಪಾರಮಾರ್ಥದಾಗ ಮಾಡ್ಲಕ್ ಬರಂಗಿಲ್ಲ ಅದೇನು ಬರಲ್ರಿ ಅದಕ್ಕೆ ಇರ್ಲಿ ನಮ್ಮ ದೈವದವ್ರ ಭಕ್ತಿ ಸಾರ್ ಹಿಡಿ ಅಂದಾರು ಹಾ ನಡಿಲಿ ತಮ್ಮ ಭಕ್ತಿ ಸಾರ್ ನೋಡ್ರಿ